ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿನ ನೆನೆಸುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಒಂದು ಮಿರಾಕಲ್ ನಂಬರ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಹೇಳುವ ರೀತಿಯಲ್ಲಿ ನೀವು ಮಾಡಿದ್ದೆ ಆದಲ್ಲಿ ಒಂದಲ್ಲ ಎರಡಲ್ಲ 3 ಕೋರಿಕೆಗಳು ನೆರವೇರ್ತವೆ. ಅದು 8 ದಿನದಲ್ಲಿ. ನಿಮ್ಮ ಆಸೆಗಳು ಏನಿದ್ರೂ 8 ದಿನದಲ್ಲಿ ನೆರವೇರುತ್ತೆ ಸ್ನೇಹಿತರೆ. ಒಂದು ನಂಬಿಕೆಯಿಂದ ಮಾಡಿದ್ರೆ ಎಂತಹ ಕಷ್ಟಗಳ ಪರಿಸ್ಥಿತಿ ಇದ್ರೂ ಆ ಕಷ್ಟದಿಂದ ಹೊರಬರ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ವಾರಾಹಿ ದೇವಿಯನ್ನ ನೆನೆದು ನಾವು ಯಾವ ವಾರ ಬರಿಬೇಕು, ಯಾವ ನಂಬರನ್ನು ಬರಿಬೇಕು, ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ವಾರಾಹಿ ದೇವಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಹಾಗೆಯೇ ಅಷ್ಟಮಿ, ಪಂಚಮಿ ದಿನಗಳು ಅಂತಂದರೆ ತುಂಬಾ ಶ್ರೇಷ್ಠ ಅಂತ ಗೊತ್ತು. ಹಾಗಾಗಿ 30ನೇ ತಾರೀಕು ಮಂಗಳವಾರ ನಮಗೆ ಪಂಚಮಿ ಬಂದಿದೆ ಸ್ನೇಹಿತರೆ. ಈ ದಿನ ನೀವು ಈ ಮಿರಾಕಲ್ ನಂಬರ್ ಬರೆಯೋದಕ್ಕೆ ಶುರು ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ವಾರಾಹಿ ದೇವಿ ನಿಮ್ಮ ಎಲ್ಲ ಕಷ್ಟಗಳು 3 ಕೋರಿಕೆಗಳನ್ನು ಬರೆದ್ರೆ ಸಾಕು. ಆ 3 ಕೋರಿಕೆಗಳನ್ನು 8 ದಿನದಲ್ಲಿ ವಾರಾಹಿ ದೇವಿ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು. ಸಮಯದಲ್ಲಿ ಬರೀಬೇಕು ಅಂದರೆ ನಮಗೀಗ ಮಂಗಳವಾರ ಪಂಚಮಿ ಬಂದಿದೆ. ಆ ಪಂಚಮಿ ದಿನ ರಾತ್ರಿ ನೀವು ಇನ್ನೇನು ಊಟ ಎಲ್ಲ ಮುಗಿಸಿ ನೀವು ಇನ್ನೇನು ನಿದ್ದೆಗೆ ಮಾಡೋಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಒಂದು ವೈಟ್ ಪೇಪರ್ ತೊಗೊಳ್ಳಿ. ಒಂದು ಗ್ರೀನ್ ಪೆನ್ ಆಗಲಿ, ರೆಡ್ ಪೆನ್ ಆಗಲಿ, ಬ್ಲೂ ಪೆನ್ ಆಗಲಿ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಂತೂ ಬರೆಯೋಕ್ಕೆ ಹೋಗ್ಬೇಡಿ. ಇನ್ನು ಬರೆಯೋದಕ್ಕೂ ಮುಂಚೆ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಬೇಕಾಗತ್ತೆ. ಹಾಗೆಯೇ ನಿಮ್ಮ ಮನೆ ದೇವರ, ಕುಲದೇವರನ್ನು ನೆನೆದು, ಪಂಚಭೂತಗಳನ್ನು ನೆನೆದು, ಪ್ರಪಂಚ ಶಕ್ತಿಯನ್ನು ನೆನೆದು, ನೀವು ಏನು ನಿಮ್ಮ ಆಸೆ ಇದೆ ಆ ಆಸೆ 3 ಆಸೆಗಳನ್ನು ಬರೀಬೋದು ಸ್ನೇಹಿತರೆ. ನಮಗಿಲ್ಲಿ ಒಂದಲ್ಲ ಎರಡಲ್ಲ 3 ಆಸೆಗಳು, ಅಂದರೆ ನಮಗೆ ಏನು ಆಗಬೇಕು ಅಂತಿರುತ್ತೋ ಅದನ್ನು ಬರೀಬೇಕಾಗತ್ತೆ. ನಾನಿಲ್ಲಿ 3 ಬರೆದಿದ್ದೀನಿ. 1ನೇದು ಆರೋಗ್ಯ ಚೆನ್ನಾಗಿರಬೇಕು, 2ನೇದು ನಾನು ಸೈಟ್ ತೊಗೊಬೇಕು, ಇನ್ನು 3ನೇದು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂತ ಬರ್ತಿದ್ದೀನಿ. ನಿಮಗೆ ಏನು ಬೇಕೋ ಅದನ್ನು ಬರೀಬೋದು. ನೀವು ಕೂಡ ನಿಮಗೆ ಇದು ಬೇಕು ಅಂತಂದರೆ ಇದನ್ನೇ ಬರೀಬೋದು, ಅಥವಾ ನೀವು ಮಕ್ಕಳ ಮಾತು ಕೇಳಬೇಕು ಅಂತಾಗಲಿ, ಅಥವಾ ಮನೆ ಕಟ್ಟಬೇಕು ಅಂತಾಗಲಿ, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಬೇಕು, ಅಥವಾ ತಿಂಗಳಿಗೆ ನನಗಿಷ್ಟು ಸ್ಯಾಲ್ರಿ ಬೇಕು ಅನ್ನೋದಾಗಲಿ, ಅಥವಾ ನಾನು ವಿದೇಶಕ್ಕೆ ಹೋಗಬೇಕು ಅನ್ನೋದಾಗಲಿ, ಈ ರೀತಿಯಾಗಿ, ಅಥವಾ ನನ್ನ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಬೇಕು ಅನ್ನೋದಾಗಲಿ, ಅಥವಾ ಬಂಧು ಬಳಗ ಎಲ್ಲ ನಮ್ಮ ಮನೆಗೆ ಬರಬೇಕು ಅನ್ನೋದಾಗಲಿ, ನಿಮಗೆ ಏನು ಆಸೆ ಇರುತ್ತೋ ಆ ಆಸೆನ 3 ಆಸೆಗಳನ್ನು ಬರೀಬೋದು ಸ್ನೇಹಿತರೆ. ಇಲ್ಲಿ ಒಂದಲ್ಲ ಎರಡಲ್ಲ ನೋಡಿ 3 ಆಸೆಗಳು ಸ್ನೇಹಿತರೆ. ಈ 3 ಆಸೆಗಳನ್ನು ಖಂಡಿತ ವಾರಾಹಿ ದೇವಿ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು. ಬರೆದಿದ್ದಾದಮೇಲೆ ಪೇಪರ್ ಉಲ್ಟಾ ಇಟ್ಕೊಂಡು ನೀವೇನು ಪೇಪರ್ ಮೇಲೆ ಬರೆದಿದ್ದೀರಾ ಅದು ಹಿಂದೆ ನೀವು 888 ಅಂತ 888 ಬರೀಬೇಕಾಗತ್ತೆ. ಒಂದು ದಿನ ನೀವು ಯಾವತ್ತು ಶುರು ಮಾಡ್ತೀರಾ ನೋಡಿ, ಅವತ್ತು 888 ಅಂತ ಬರೆದು ನೀವು ಈ 3 ಕೋರಿಕೆಗಳನ್ನು ಬರೆದು ನೀವು ಅದನ್ನು ನೋಡಿಕೊಂಡು ನಿಮ್ಮ 3 ಆಸೆಗಳಿರುತ್ತಲ್ಲ ಅದನ್ನು ವಾರಾಹಿ ದೇವಿಯನ್ನು ನೆನೆದು ಹೇಳ್ಕೊಂಡು ನೀವು ಅದನ್ನು ಫೋಲ್ಡ್ ಮಾಡಿ, ನೀವು ಅದು 8 ಒಳಗಡೆ ಆದರೂ ಬರ್ಬೋದು ಅಥವಾ 8 ಹೊರಗಡೆ ಆದರೂ ಬರ್ಬೋದು. ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀವು ಅದನ್ನು ದಿಂಬಿನ ಕೆಳಗಡೆ ಇಟ್ಕೊಬೋದು, ಅಥವಾ ದಿಂಬು ಕವರಲ್ಲಿ ಕೂಡ ಇಟ್ಕೊಬೋದು. ಪೀರಿಯಡ್ಸ್ ಆದ ಟೈಮಲ್ಲಿ ಮಾತ್ರ ಬರೀಬಾರ್ದು. ಮಾಂಸಾಹಾರ ತಿಂದು ಕೂಡ ಬರೀಬೋದು, ಆದರೆ ಪೀರಿಯಡ್ಸ್ ಆದ ಹೆಣ್ಮಕ್ಳು 5 ದಿನ ಬರೀಬಾರ್ದು. ನೆಕ್ಸ್ಟು ಯಾಕೆ ಅಂತಂದರೆ ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಬೇಕಲ್ವ. ಹಾಗಾಗಿ ನೀವು ಪೀರಿಯಡ್ಸ್ ಆದ ಟೈಮಲ್ಲಿ ಮಾತ್ರ ಬರೀಬಾರ್ದು ಸ್ನೇಹಿತರೆ. ಈ ರೀತಿಯಾಗಿ ನೀವು ದಿಂಬಿನ ಕವರೋ ಅಥವಾ ದಿಂಬಿನ ಕೆಳಗಡೆ ಇಟ್ಕೊತೀರಾ. ನೆಕ್ಸ್ಟ್ ಡೇ ನೀವು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮತ್ತೆ ನೀವು 888 ಬರೀಬೇಕಾಗತ್ತೆ. ಅಲ್ಲಿ ಸುತ್ತು ಜಾಗ ಇರುತ್ತಲ್ಲ, ಎಲ್ಲಿ ಬೇಕಾದರೂ ನೀವು 888 ಅಂತ ಬರೆದು ಮತ್ತು ನಿಮ್ಮ ಆಸೆ ಕೋರಿಕೆ ಏನಿರುತ್ತೆ ಅದನ್ನು ಮತ್ತೆ ನೀವು ತೆಗೆದು ಅದನ್ನು ಓದಿ ವಾರಾಹಿ ದೇವಿಯನ್ನು ನೆನೆಸಿ ಮತ್ತು ನೀವು ಅದೇ ಥರ ಫೋಲ್ಡ್ ಮಾಡಿ ಮತ್ತು ನೀವು ದಿಂಬಿನ ಕವರಲ್ಲಿ ಇಡಬೇಕಾಗತ್ತೆ. 8 ದಿನ ನೀವು ಇದೇ ರೀತಿಯಾಗಿ ಪ್ರತಿದಿನ 888 ಅಂತ ಒಂದು ಇವತ್ತು 888 ಬರ್ತಿರ್ತೀರ, ನಾಳೆ ರಾತ್ರಿ ಮಲಗೋ ಸಮಯದಲ್ಲಿ ಮತ್ತೆ 888 ಬರೀಬೇಕು. ಒಂದೇ ಪೇಪರ್, ಇವಾಗ ಫಸ್ಟ್ ಡೇ ಏನು ಬರೆದಿರ್ತೀರ ಅದೇ ಪೇಪರಲ್ಲೇ ಬರೀಬೇಕಾಗತ್ತೆ. ಮತ್ತು ಬೇರೆ ಬೇರೆ ಪೇಪರ್ ತೊಗೊಳಕ್ಕೆ ಹೋಗಬೇಡಿ. 8 ದಿನ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನಿಮ್ಮ ಕೋರಿಕೆಗಳನ್ನು ಓದಬೇಕಾಗತ್ತೆ. ನೀವು 888 ಬರೆದು ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಉಲ್ಟಾ ತಿರುಗಿಸಿ ನೀವು ಓದಿ ಮತ್ತು ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ನೀವು ಮಲಗಬೇಕಾಗತ್ತೆ. ಪ್ರತಿದಿನವೂ ಬರೀಬೇಕು. 8 ದಿನ ಪ್ರತಿದಿನವೂ 888 ಬರೀಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಆ ರೀತಿಯಾಗಿ ನೋಡಿಕೊಂಡು ನೀವು ಪ್ರತಿದಿನ 888 ಬರೆದು ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಓದ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಆ ಕೋರಿಕೆನ ಈಡೇರಿಸ್ಕೊಪ್ಪ ಅಂತ ನೀವು ವಾರಾಹಿ ದೇವಿಯನ್ನು ಕೇಳಿಕೊಂಡು ಮತ್ತೆ ಮಡಚಿ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. 8 ದಿನ ಇದೇ ರೀತಿಯಾಗಿ ಮಾಡಿ ಸ್ನೇಹಿತರೆ. 9ನೇ ದಿನ ಬೆಳಗ್ಗೆನೇ ಎದ್ದು ನೀವು ಆ ಪೇಪರನ್ನು ಏನು ಮಾಡಬೇಕು ಅನ್ನೋದಾದರೆ
ಪೇಪರನ್ನು ಕೈಯಲ್ಲಿ ಇಟ್ಕೊಂಡು ನನ್ನ ಕೋರಿಕೆ ನೆರವೇರಿದೆ, ಅದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ವಿಶ್ವಕ್ಕೆ ನಮಸ್ಕಾರ, ಪಂಚಭೂತಗಳಿಗೆ ಧನ್ಯವಾದಗಳು, ಕುಲದೇವರಿಗೆ ಧನ್ಯವಾದಗಳು ಅಂತ ಹೇಳಬೇಕಾಗತ್ತೆ. ಹಾಗೆಯೇ ವಾರಾಹಿ ದೇವಿಗೆ, ವಾರಾಹಿ ಅಮ್ಮ ನನ್ನ ಆಸೆ ಈಡೇರಿದೆ, ಅದಕ್ಕೆ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ನೀವು ಮನೆ ದೇವರನ್ನು, ಕುಲದೇವರನ್ನು, ವಾರಾಹಿ ದೇವಿಯನ್ನು, ಪಂಚಭೂತಗಳನ್ನು ನೀವು ಈ ರೀತಿಯಾಗಿ ಬೇಡ್ಕೊಂಡು ನೀವು ನಮಸ್ಕಾರ ಮಾಡಬೇಕಾಗತ್ತೆ. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯವಾದಗಳನ್ನು ನೀವು ಅರ್ಪಿಸಬೇಕಾಗತ್ತೆ. ಒಂದು ದೀಪದ ಸಹಾಯ ಆಗಲಿ ಅಥವಾ ಕ್ಯಾಂಡಲ್ ಸಹಾಯದಿಂದ ಅದನ್ನು ಆ ಪೇಪರನ್ನು ಸುಟ್ಟು ಬಿಡಿ. ಸುಟ್ಟು ನೀವು ಯೂನಿವರ್ಸಲ್ಗೆ ಊದಬೇಕಾಗತ್ತೆ. ಆಚೆ ಹೋಗಿ ನೀವು ಮನೆಯಿಂದ ಆಚೆ ಹೋಗಿ ನೀವು ಯೂನಿವರ್ಸಲ್ಗೆ ಆ ಬೂದಿ ಏನಿರುತ್ತೆ, ಪೇಪರ್ ಸುಟ್ಟಲ್ಲಿ ಬೂದಿ ಬರುತ್ತಲ್ಲ, ಅದನ್ನು ತೊಗೊಂಡೋಗಿ ನೀವು ಆಚೆ ಯೂನಿವರ್ಸಲ್ಗೆ ಊದಿ. ನನ್ನ ಆಸೆ ನೆರವೇರಿದೆ, ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಿ, ಹಾಗೆಯೇ ನಿಮ್ಮ ಪಂಚಭೂತಗಳಿಗೆ ಥ್ಯಾಂಕ್ಸ್ ಹೇಳಿ. ಈ ರೀತಿಯಾಗಿ ಮಾಡೋದ್ರಿಂದ ಅತಿ ಬೇಗನೆ ನಿಮ್ಮ ಆಸೆ ನೆರವೇರುತ್ತೆ ಸ್ನೇಹಿತರೆ. ನೀವು ಏನು 3 ಆಸೆ ಹೇಳಿರ್ತೀರಲ್ಲ, ಆ ಆಸೆ ಖಂಡಿತ ನೆರವೇರುತ್ತೆ. ತುಂಬ ದೊಡ್ಡ ಆಸೆಗಳು ಅಂತಂದರೆ ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಆದರೆ ಒಂದು ಚಿಕ್ಕ ಚಿಕ್ಕ ಆಸೆ ಇದ್ದರೆ ಖಂಡಿತ ಅದು 8 ದಿನದಲ್ಲೇ ಆಗುತ್ತೆ. ನಾವೀಗ ಮನೆ ತೊಗೊಬೇಕು ಅಂತಂದರೆ 8 ದಿನದಲ್ಲಿ ಆಗಲ್ಲ ಸ್ನೇಹಿತರೆ, ಅದು ಎಲ್ಲರಿಗೂ ಗೊತ್ತಿದೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಥವಾ ನಾವು ಸೈಟ್ ತೊಗೊಬೇಕು, ನಿಮ್ಗೆ ಯಾವುದೋ ಒಂದು 20,000 10,000 ದುಡ್ಡು ಬರಬೇಕು ಅನ್ನೋದೇನಾದರೂ ಬರೆದಿದ್ರೆ ಖಂಡಿತ ಅದು 8 ದಿನದಲ್ಲಿ ಬರುತ್ತೆ. 1 ಕೋಟಿ ಬರಬೇಕು, ಯಾರಿಗೋ 1 ಕೋಟಿ ಸಾಲ ಕೊಟ್ಟಿದ್ದೀನಿ, ಅದು ಬರ್ತಾ ಇಲ್ಲ ಅನ್ನೋದಲ್ಲಿ ಅವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ. ಆದರೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಯಾಕೆ ಅಂತಂದರೆ ನಾವು ಯೂನಿವರ್ಸಲ್ಗೆ ನಂಬಬೇಕು, ನಾವು ದೇವರಿಗೆ ನಂಬಬೇಕಾಗತ್ತೆ. ನಮಗೆ ಆಗಿದೆ, ನಮಗೆ ಅವರು 1 ಲಕ್ಷ ಕೊಟ್ಟಿದ್ದಾರೆ ಅಂತ ನೀವು ಫೀಲ್ ಮಾಡಬೇಕಾಗತ್ತೆ. ಪ್ರತಿದಿನ ನೀವು ಏನು ಬರೆದಿರ್ತೀರ ನೋಡಿ 3 ಕೋರಿಕೆಗಳು, ಅದು ನೆರವೇರಿದೆ ಅನ್ನೋದು ರೀತಿಯಾಗಿ ನೀವು ಪ್ರತಿದಿನವೂ ನಿಮ್ಮ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ಮಕ್ಕಳ ಮಾತು ಕೇಳೋ ಥರ ನೀವು ಫೀಲ್ ಮಾಡಬೇಕಾಗತ್ತೆ. ನಿಮ್ಮ ಮಕ್ಕಳು ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನೀವು ಮನಸ್ಸಲ್ಲಿ ತಿಳ್ಕೊಂಡು ವಾರಾಹಿ ದೇವಿನ ನೆನೆಸ್ಕೊಂಡು ರಾತ್ರಿ ಪ್ರತಿದಿನ ನೀವು ಆ ಕೋರಿಕೆನ ನೆರವೇರಿಸಮ್ಮ ಅಂತ ನೀವು ವಾರಾಹಿ ದೇವಿನ ನೆನೆಸ್ಕೊಂಡು ಹೇಳ್ಕೊಂಡು ನೀವು ಮಲಗೋದ್ರಿಂದ ಖಂಡಿತ ನಿಮಗೆ ಅದು ಆದಷ್ಟು ಬೇಗ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ಈ 888 ಅನ್ನೋದು ಏಂಜಲ್ ನಂಬರ್. ಹಾಗಾಗಿ ಈ ಏಂಜಲ್ ನಂಬರು ನೀವು ಒಂದು ನಂಬಿಕೆಯಿಂದ ಮಾಡಿ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕನ್ನೋ ನಾವು ಅದನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಅದರಿಂದ ನಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಈ ರೀತಿಯಾಗಿ 888 ಬರೆದು ನೋಡಿ. ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ, ಒಂದು ನಂಬಿಕೆಯಿಂದ ಟ್ರೈ ಮಾಡಿ. ಸುಮ್ಮನೆ ಟ್ರೈ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ನೀವು ವಾರಾಹಿ ದೇವಿ ಮೇಲೆ ನಂಬಿಕೆ ಇಟ್ಟು ನೀವು ಟ್ರೈ ಮಾಡಿ, ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. 8 ಬರೆಯೋಕ್ಕೆ ಶುರು ಮಾಡೋದು ಮಾತ್ರ ನಾವು ಮಂಗಳವಾರ ಶುರು ಮಾಡ್ಬೋದು. ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಹಾಗೆ ಅಷ್ಟಮಿ, ಪಂಚಮಿ ದಿನಗಳಲ್ಲಿ ನಾವು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಅಕಸ್ಮಾತ್ ಈಗ ಪೀರಿಯಡ್ಸ್ ಆಗಿತ್ತು, ಬರೆಯೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟು ಇನ್ನೊಂದು ಸರಿ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಬರೆಯೋದಕ್ಕೆ ಶುರು ಮಾಡಿ. ವಾರಾಹಿ ದೇವಿ ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೋಟ್ಯಾಂತರ ಜನಕ್ಕೆ ವಾರಾಹಿ ದೇವಿ ಒಳ್ಳೇದು ಮಾಡಲಿ, ಅದರಲ್ಲಿ ನಮಗೂ ಕೂಡ ಒಳ್ಳೇದು ಮಾಡಲಿ. ವಾರಾಹಿ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳು ಕೂಡ ನಿಮಗೆ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.